ಪುಟ್ಟಮನೆ ಮುರಿದ ಕನಸು ಮುಂದುವರೆದ ಭಾಗ 4. ಮದುವೆ ಮುಗಿಸಿ ಮನೆಗೆ ಬಂದ ಕೂಡಲೇ ಕೋಣೆಯ ತುಂಬ ಮಲ್ಲಿಗೆಯ ಮಾದಕ ಸುವಾಸನೆ ಆವರಿಸಿತ್ತು. ಅನು ಕೋಣೆಯ ಒಳಗೆ ಹೋಗುವಾಗ ಪವಿತ್ರ ಅವನ ಕಾಲೆಳೆಯಲು ಶುರು ಮಾಡಿದಳು. ಪವಿತ್ರ ಅನುಕುಮಾರ್ ಹೊಸ ಹ್ಯಾಂಡ್ಸಮ್ ಲುಕ್ ನೋಡಿ ಸುಳ್ಳು ಕೋಪದಿಂದ ಕಾಲೆಳೆಯುತ್ತಾ, ಏನ್ರೀ ಒಳ್ಳೆ ಹುಡುಗ, ಹೊಸ ಶರೀರ ಸಿಕ್ಕಿದೆ ಅಂತ ಸಿನಿಮಾ ಹೀರೋ ಥರ ಓಡಾಡ್ತಾ ಇದ್ದೀರಾ? ಆಗಲೇ ರಿಜಿಸ್ಟರ್ ಆಫೀಸ್ ದಾರಿಯಲ್ಲಿ ಹೋಗೋ ಹುಡುಗಿರೆಲ್ಲ ನಿನ್ನನ್ನೇ ನೋಡ್ತಾ ಇದ್ರು. ನನಗಂತೂ ಸಖತ್ ಕೋಪ ಬಂದಿತ್ತು. ಇನ್ಮೇಲೆ ನೀನು ಯಾರನ್ನಾದರೂ ನೋಡಿದರೆ ನಾನು ನಿನ್ನ ಕಣ್ಣು ಕಿತ್ತು ಬಿಡುತ್ತೇನೆ, ಜಾಗ್ರತೆ. ಪವಿತ್ರ ಹಾಗೆ ಹೊಟ್ಟೆ ಉರಿಯಿಂದ ಮುಖ ತಿರುಗಿಸಿದ ತಕ್ಷಣ ಅನುಕುಮಾರ್ ಜೋರಾಗಿ ನಗುತ್ತಾ ಮೆಲ್ಲನೆ ಅವಳ ಸೊಂಟದ ಸುತ್ತ ಕೈ ಹಾಕಿ ಪ್ರೀತಿಯಿಂದ ತನ್ನ ಎದೆಯ ಹತ್ತಿರ ಎಳೆದುಕೊಂಡನು. ಪವಿತ್ರ ಒಮ್ಮೆಗೆ ಗಾಬರಿಯಾಗಿ ನಾಚಿಕೆಯಿಂದ ಕರಗಿ ಹೋದಳು. ಅವಳು ಕೂಡ ತಕ್ಷಣ ಅನುಕುಮಾರ್ ಕತ್ತಿನ ಸುತ್ತ ತನ್ನ 2 ಮೃದುವಾದ ಕೈಗಳನ್ನು ಹಾಕಿ ಗಟ್ಟಿಯಾಗಿ ಅಪ್ಪಿಕೊಂಡಳು. ಹಾಗೆಯೇ ಅವಳ ತುಟಿಗಳಿಂದ ಅವನ ಹಣೆಗೆ ಅತ್ಯಂತ ಮಧುರವಾದ ಒಂದು ಪ್ರೀತಿಯ ಮುತ್ತನ್ನು ನೀಡಿದಳು. ಅನುಕುಮಾರ್ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾ ಪ್ರೀತಿಯ ಧ್ವನಿಯಲ್ಲಿ, ಅಯ್ಯೋ ನನ್ನ ಮುದ್ದಾದ ಸಹಧರ್ಮಿಣಿ, ಪ್ರೀತಿ ಇರೋ ಕಡೆ ಈ ತರಹ ಹೊಟ್ಟೆ ಉರಿ ಇರಲೇಬೇಕು ಕಣೆ. ಆದರೆ ನನ್ನ ಈ ಕಣ್ಣುಗಳು ಕೇವಲ ನಿನ್ನನ್ನು ನೋಡೋಕೆ ಮಾತ್ರ ಇರೋದು, ಸರಿನಾ? ಬಾ ಕೋಣೆಯೊಳಗೆ ಎಂದನು. ಪವಿತ್ರ ನಾಚಿ ನಗುತ್ತಾ ಅವಳ ಮೃದುವಾದ ಕೈಗಳಿಂದ ಒಂದು ರೇಷ್ಮೆಯ ಬಟ್ಟೆಯನ್ನು ತೆಗೆದುಕೊಂಡು ಅನುನ ಕಣ್ಣಿಗೆ ಗಟ್ಟಿಯಾಗಿ ಕಟ್ಟಿದಳು. ಅನುಕುಮಾರ್ ಆಶ್ಚರ್ಯದಿಂದ ನಗುತ್ತಾ ಪ್ರೀತಿಯ ಧ್ವನಿಯಲ್ಲಿ, ಏನಿದು ಪವಿತ್ರ, ಕಣ್ಣಿಗೆ ಬಟ್ಟೆ ಕಟ್ಟಿದ್ದೀಯಾ? ಕೋಣೆಯ ತುಂಬ ಮಲ್ಲಿಗೆಯ ಪರಿಮಳ ಬರ್ತಾ ಇದೆ ಎಂದನು. ಪ್ರಿಯ ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಅಪ್ಪಟ ಕನ್ನಡ ಅಭಿಮಾನಿ ಸ್ನೇಹಿತೆ. ಧನ್ಯವಾದಗಳು.